ಎಲ್ಲರಿಗೂ ಗುಡ್ ಈವ್ನಿಂಗ್. ಈ ವೇದಿಕೆ ಮೇಲಿರುವ ಎಲ್ಲ ಸೀನಿಯರ್ಸ್ಗೂ ಮತ್ತು ಜಿಮ್ ಓನರ್ಸ್ಗೂ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ, ಇಲ್ಲಿಗೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಅವ್ರ ಪೇರೆಂಟ್ಸ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾವು ಹ್ಯಾಪಿಯಾಗಿರ್ಬೇಕಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಿಟ್ ಆಗಿರಬೇಕು. ನಾವು ಹೆಲ್ತ್ ಇರಲಿ, ಒಂದು ಹ್ಯಾಪಿಯಾಗಿರ್ಬೇಕಂದ್ರೆ ಒಂದು ಹೆಲ್ತ್ ಇರಲಿ. ಮತ್ತು ನಾವು ಸ್ಪೋರ್ಟ್ಸ್ ಅಂದರೆ ಇದೊಂದೇ ಅಲ್ಲ, ತುಂಬ ಚಟುವಟಿಕೆಗಳಿದೆ. ಆದರೆ ಜಿಮ್ ಎಂಬುದು ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಾನು ಒಂದು 3-4 ಮಂತ್ಸ್ ಬ್ಯಾಕ್ ನಾನು ಜಿಮ್ಗೆ ಸ್ಟಾರ್ಟ್ ಮಾಡಿದ್ದೀನಿ, ಅದೇ ಸ್ಟೇಡಿಯಮಲ್ಲಿ. ಯುವಕರನ್ನು ನೋಡ್ತಾ ಇದ್ದರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವರು 100% ಎಫರ್ಟ್ಸು, ಆಲ್ಮೋಸ್ಟ್ 2 to 3 hours ಡೈಲಿ ಡೆಡಿಕೇಶನ್ನು ಇಟ್ಟು ಮಾಡ್ತಾ ಇದ್ದಾರೆ ಅವರು. ಪವರ್ ಲಿಫ್ಟಿಂಗ್ ಆಗಲಿ ಎಲ್ಲ ಇದರಲ್ಲಿ. ನಾನು 2 ವಿಷಯಗಳು ಈ ಸಭಾ ಮೂಲಕ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 3 to 4 months ಒಳಗಡೆ ನಾವು ಅಂದರೆ ಈ ಬಳ್ಳಾರಿ ಡಿಸ್ಟಿಕ್ ಅಸೋಸಿಯೇಷನ್ ಕಡೆಯಿಂದ ಎಂಟೈರ್ ಕಲ್ಯಾಣ ಕರ್ನಾಟಕ ಕಾಂಪಿಟೇಷನ್, ಆಲ್ಮೋಸ್ಟ್ 28 ತಾಲೂಕಾಸ್ ಇದೆ. 28 ತಾಲೂಕಾಸನ್ನು ನಾವು ಎಲ್ಲ ಮಿಂಗಲ್ ಮಾಡಿ ಒಂದು ಕಾಂಪಿಟೇಷನ್ ನಡೆಸ್ತೀವಿ ಅಂತೇಳಿ ಮೊದಲನೇದಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಮತ್ತು ಸೆಕೆಂಡು, ಅತಿ ಶೀಘ್ರದಲ್ಲಿ ಅಂದರೆ ಆ್ಯಸ್ ಐ ಕಮಿಟೆಡ್ Jan 4th 2026 ಒಳಗಡೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕೂಡ ನಡೆಸ್ತೀವಿ ಅಂತೇಳಿ ನಾನು ಮಾತು ಕೊಡ್ತಾ ಇದ್ದೀನಿ. ಇದಕ್ಕೆಲ್ಲ ನಮಗೆ ಸೀನಿಯರ್ ಸಹಕಾರ ಇರಬೇಕು, ಮತ್ತು ಎಲ್ಲ ಜಿಮ್ ಓನರ್ ಸಹಕಾರ ಇರಬೇಕು, ಎಲ್ಲ ಪಾರ್ಟಿಸಿಪೆಂಟ್ ಸಹಕಾರ ಇರಬೇಕು. ಈ ಥರ ನಮಗೆ ಸಪೋರ್ಟ್ ಕೊಟ್ಟರೆ ಡೆಫಿನೆಟ್ ಆಗಿ ನಾವು ಇಂಟೈರ್ ಕರ್ನಾಟಕದಲ್ಲಿ, ನೀವು ಬರೆದಿಟ್ಕೊಂಡ್ರೆ ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ಬಳ್ಳಾರಿ ಡಿಸ್ಟಿಕ್ ಫಿಟ್ನೆಸ್ ಅಸೋಸಿಯೇಷನ್ ಅಂಬೋದು ಒಂದು ನಂಬರ್ 1 ಆಗಿ ಮಾಡಿ ತೋರಿಸ್ತೀವಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಯುವಕರಿಗೆ ಹೇಳೋದೇನೆಂದರೆ, ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್. ಎಷ್ಟು ಆದರೆ ಅಷ್ಟೇ ಮಾಡಿರಿ. ಪ್ರೈಸ್ಗೋಸ್ಕರನೂ ಮತ್ತು ಏನು ಇದಕ್ಕೋಸ್ಕರ ಏನು ಜಾಸ್ತಿ ಅಂದರೆ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹೆಲ್ತ್ ಫಸ್ಟು, ಹೆಲ್ತ್ ಸೇಫ್ಟಿ ಫಸ್ಟ್ ನಮಗೆ. ಅದಕ್ಕೋಸ್ಕರ ಯಾರೇ ಆಗಲಿ ಹೈ ರಿಸ್ಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಇವೆಂಟು ಸ್ಟಾರ್ಟಿಂಗ್ಲಿದ್ದ ಆಲ್ಮೋಸ್ಟ್ ಒಂದು 10 days ಆಯಿತು ಇದು ಸ್ಟಾರ್ಟ್ ಆಗಿ. ಎಲ್ಲರೂ ಅದೇ ಥರ ನಮ್ಗೆ ಸಪೋರ್ಟ್ ಮಾಡಿದ್ರಿ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲ ಆದರೆ ಕಾಂಪಿಟೇಷನ್ಸು ಎಲ್ಲಿ ಕಂಡಕ್ಟ್ ಮಾಡ್ತಾ ಇಲ್ಲ, ಭಾರಿ ಕಡಿಮೆ ಇದ್ದಾವೆ. ಅಲ್ಲೇನು ಮಾಡ್ತಾರೆ, ಈ ವರ್ಷ ಮಾಡ್ತಾರೆ, ಯಾವಾಗ ಯಾವುದೋ ಒಂದು ದಾರಿ ಕಾಣಲಿದೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅದು ಏನು ಮಾಡೋಕ್ಕೆ ಬರಲ್ಲ. ಕಾಂಪಿಟೇಷನ್ಸ್ ಜಾಸ್ತಿ ಆದಾಗೆ ನಮ್ಮಂಥ ಇವು ಸ್ವಾಮಿಯಂಥವ್ರು ಇನ್ನೂ ಬೇಕೇ. ಯಾಕಂದರೆ ಸ್ಪಾನ್ಸರ್ಸ್ ಭಾರಿ ಮುಖ್ಯ. ಯಾಕಂದರೆ ನಾವು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಹಿಂದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಸಂತೋಷವನ್ನು ಎಗರ್ಕೊಂಡು ಹೋಗ್ತಾ ಇದ್ರು. ಇವತ್ತು ಹಾಗಲ್ಲ. ಈ ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಕ್ಯಾಶ್ ಪ್ರೈಸ್ ಇಡಬೇಕು, ಇಲ್ಲಪ್ಪ ಅಂದ್ರೆ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾವು ನೋಡ್ತಿರ್ತೀವಿ ಬೇರೆ ಇದರಲ್ಲೆಲ್ಲ ಟೈಟ್ಲ್ಗೆ 50,000 ರೂಪಾಯಿ, ಫಸ್ಟ್ ಪ್ರೈಸ್ಗೆ 30,000 ರೂಪಾಯಿ, ಸೆಕೆಂಡ್ ಪ್ರೈಸ್ 15,000 ರೂಪಾಯಿ. ಈ ಕ್ಯಾಶ್ ಪ್ರೈಸ್ ಕೊಡೋದು ಬೇರೆ ಮಾಡೋಷ್ಟು ಶಕ್ತಿ ವ್ಯಾಯಾಮ ಶಾಲೆಗಳಿಗಿಲ್ಲ. ಇವತ್ತು ಒಂದು ಜಿಮ್ಗಳು ಮಾಡ್ತಿದ್ರಂದ್ರೆ ಅವ್ರ ಸಾಹಸ. ಯಾಕಂದರೆ ನಾನು ಎಷ್ಟೋ ಜಿಮ್ ಓನರ್ಗಳು ನೋಡಿದ್ದೀವಿ, ಪಾಪ ಒಂದು 8 ವರ್ಷ ಮಾಡ್ತಾರೆ, ಸಾಲ ಮಾಡ್ಕೊಂಡಿರ್ತಾರೆ, ಕೊನೆಗೆ ಅವು ಸಾಮಾನು ಕೊಂಡ್ಕೊಂಬಂದಿರಲ್ಲ, ಗುಜರಿಗೆ ಹಾಕೋದು ದಿನಗಳು ಕೂಡ ನೋಡಿದ್ದೀವಿ ನಾವು. ನಾವೇನೋ ಪುಣ್ಯಕ್ಕೆ ಯಾವುದೋ ಒಂದು ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಗಾರ ಸಮುದ್ರ 1933ರಲ್ಲಿ ಅದು ಸ್ಥಾಪನೆ ಆದಂಥ ವ್ಯಾಯಾಮ ಶಾಲೆ, ಸ್ವತಂತ್ರ ಹೋರಾಟಗಾರರ ಅವತ್ತಿನ ಏನು ಗುಂಪಿತ್ತು ಆ ಗುಂಪು ನಡ್ಸ್ಕೊಂಡು ಬರ್ತದೆ. ಅಲ್ಲಿ ನೋ ಲಾಸ್ ನೋ ಗೇನ್. ನಾವು ನಮ್ಮ ಸ್ವಂತ ಊಟ ಮಾಡ್ಕೊಂಡು ಹೋಗಿ ಕೆಲಸ ಮಾಡಬೇಕು, ಬರಬೇಕು. ಇವಾಗ ನಾವು ನಮ್ಮ ಸ್ನೇಹಿತರು 50 ವರ್ಷದಿಂದ ಕೆಲಸ ಮಾಡಿದವರು ಇದ್ದೀವಿ, 5-6 ವರ್ಷದ ಕೆಲಸ ಮಾಡ್ತಿದ್ವಿ, 20 ವರ್ಷದ ಕೆಲಸ ಮಾಡೋರು ಇದ್ದೀವಿ. ಅಲ್ಲಿ ಸೇವೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ನಮ್ಮ ಖರ್ಚಿಂದ ಖರ್ಚು ಮಾಡಬೇಕು, ಸೇವೆ ಮಾಡಬೇಕು. ಈ ರೀತಿ ನಡೀತಿದೆ. ನಾವು ಹೆಂಗೆ ಸರ್ವ ಆಗ್ತೀವಿ ಎಲ್ಲ, ಯಾಕಂದರೆ ಒಂದು ಜೀವನಕ್ಕೆ ಒಂದು ಉಪಾಧಿ ಮಾಡ್ಕೊಂಡಿರ್ತೀವಿ, ಟೀಚರ್ಸ್ ಇರ್ತಾರೆ, ಏನೋ ಒಂದು ಇರ್ತದೆ, ಮಾಡಬಲ್ವಿ. ಆದರೆ ಒಂದು ಜಿಮ್ ಓನರು ಆ ಜಿಮ್ ವರ್ಷಾನುಗಟ್ಟಲೆ ನಡೆಸ್ಬೇಕಂದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಅದಕ್ಕೋಸ್ಕರ ಇವತ್ತು ಒಳ್ಳೆ ಸಾಹಸನೇ ಮಾಡ್ತಾ ಇದ್ದಾರೆ. ಆದರೆ ಇದೇ ನನ್ನ ಜೀವನ ಅನ್ಕೊಂಬೋದು ಭಾರಿ ಕಷ್ಟ. ತಮಾಷೆ ನಾವು ತಪ್ಪು ತಿಳ್ಕೊಬೇಡ್ರಿ ಇವತ್ತೊಂದು. ಯಾಕಂದರೆ ಇವತ್ತು ನಾವು ಅವ್ರು ಕೊಡೋಂಥ ಫೀಸು ನೀವು ಮೇಂಟೆನೆನ್ಸ್ಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಇದಕ್ಕೆ ಎಂಕರೇಜ್ ಮಾಡೋಂಥವ್ರು ಯಾವ ಗೌರ್ಮೆಂಟು ಭಾರಿ ಕಡಿಮೆ. ಈಗ ನಾವು ಯೂತ್ ಸರ್ವಿಸ್ ಆಫೀಸ್ಗೆ ಹೋಗ್ಬಿಟ್ರೆ ಏನೋ ಆಕಾರಕ್ಕೆ ಇರ್ತೀವಿ ಅಷ್ಟೇ.
ಅವ್ರು ಸಂಬಳ ಕೊಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಯಾವ ಎಂಕರೇಜ್ಮೆಂಟ್ ಇರಲ್ಲ. ಯಾವನ ವೇದಿಕೆ ಬಂದರೆ ನಾನು ಪ್ರಾಕ್ಟಿಕಲ್ ವಿಷಯ ಹೇಳ್ತೀನಿ, ಅಲ್ಲಿ ಅನುಭವನೇ ಅಂದ್ರೇನು, ಯಾವುದೇ ಈವೆಂಟ್ ಇರಲಿ ಅವನಿಗೆ ಅನುಭವನೇ ಇರಲ್ಲ, ಅವರು ಮಾತಾಡ್ತಿರ್ತಾರೆ. ಹಾಗಾಗ್ಬಿಡ್ತದೆ. ಅಲ್ಲಿ ಏನು ಎಂಕರೇಜ್ಮೆಂಟ್ ಇರಲ್ಲ, ಅವನು ಮುಂದೆ ದಾರಿ ಏನೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಜವಾಗ್ಲೂ ಭಾರಿ ಸಂತೋಷ ಆಗುತ್ತೆ ಈ ವಾತಾವರಣ ನೋಡಿಬಿಟ್ಟು. ಯಾಕಂದರೆ ಇವತ್ತಿಗೂ ನಾವು ಇಷ್ಟು ಜನ ಈ ಸ್ಪೋರ್ಟ್ಸ್ ಪ್ರಿಯರ್ ಇದ್ದಾರಲ್ಲ, ಅದು ಸ್ಪೆಷಲಿ ಪವರ್ ಲಿಫ್ಟಿಂಗು, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗ್ ಅಂತಂದು ಮುಂದಿನ ದಿನಗಳೊಳಗೆ ಇದ್ರೊಳಗೇನು ಮಾಡ್ತಿದ್ದೀರಿ, ನಮ್ಮ ಸಹಕಾರನೂ ನಿಮ್ಮ ಜೊತೆಗಿರ್ತದೆ, ನಮ್ಮ ಎಲ್ಲರದು. ಅದನ್ನು ಮಾತ್ರ ಮಾಡ್ತೀವಿ, ಬಂದು ನಿಮ್ಮ ಜೊತೆಗೆ ಕಲಿತೀವಿ. ನಮಗಾದ ನಮ್ಮ ಏನು ಸಹಕಾರ ಇರುತ್ತೆ ಈ ಸರ್ವಸಕ್ಷಿನೂ ಇದು ಹೊಡ್ತೀವಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಹೇಳೋದಕ್ಕೆ ನನಗೆ ಈ ಅವಕಾಶ ಕೊಡ್ತಂತ ತಮ್ಮೆಲ್ಲರಿಗೂ ವಂದಿಸ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ್ ಮಾತಾಕಿ. ಮುಂದಿನ ದಿನಗಳಲ್ಲಿ ಕಳೆದ ಪಾರ್ಟಿಸಿಪೇಟ್ ಮಾಡಿದ್ದ ಮಕ್ಕಳಿಗೆಲ್ಲರಿಗೂ ಅಂದರೆ ಜಿಮ್ಮಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ತುಂಬ ಕ್ರೌಡಿಂದ ಕಲಿತು ಒಂದು ಹಂತಕ್ಕೆ ಗುರಿಯನ್ನು ತಲುಪಬೇಕು ಅಂತ ನಮ್ಮ ಆಶೀಸು. ನಾವು ಮಾಡ್ತಿರೋದು ಜಿಮ್ ನಡೆಸ್ತಿರೋದು ಯಾವುದಕ್ಕಂದರೆ ಮಕ್ಕಳಿಗೆ ಒಂದು ದುಷ್ಟ ಆಕಾರದಲ್ಲಿ ಮಾಡೋದಲ್ಲ, ಅವರು ಒಂದು ಡೆಡಿಕೇಶನಿಂದ ಬಾಡಿ ಬಿಲ್ಡಿಂಗ್ ಮಾಡೋದ್ರ ಜೊತೆಯಿಂದ ಒಂದು ಆರೋಗ್ಯನ ಹಿಂದಿಂದ ಕಾಪಾಡ್ಕೊಂಡು ಬರಬೇಕು ಅಂತ ಒಂದು ಇಂಟೆನ್ಷನಿಂದ ನಾವು ಜಿಮ್ನ ರನ್ನಪ್ ಮಾಡೋದು. ಆಮೇಲೆ ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಮಾಡಿ, ಯಾರಾದರೂ ಒಬ್ಬರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಕಾಂಪಿಟೇಷನಲ್ಲಿ ಮಾಡಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ. ನೀವು ಇವತ್ತು 40 ವರ್ಷ ಬದುಕೋರು 80 ವರ್ಷ ಬದುಕ್ತೀರ, 1 to 2. ಅದಕ್ಕೋಸ್ಕರ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳಿದ್ದಾರೆ. ಅದಾದಮೇಲೆ ಇವತ್ತು ಇಲ್ಲಿ ಕಲ್ತಿರೋ ವಿಷಯ ಏನು ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಇವಾಗ ಅದೆಲ್ಲ ಮಹನೀಯರೆಲ್ಲರೂ ಸೇರಿರೋದು ನಿಮಗೆಲ್ಲ ಗೆದ್ದಿರೋ ಮಕ್ಕಳಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಮೇಲಿರುವಂಥ ಸಾರವರೆಲ್ಲರಿಗೆ, ಜಿಮ್ ಓನರ್ಸ್ಗೆ ಹಾಗೂ ಇಲ್ಲಿ ಬಂದಿರುವ ಈ ಫಂಕ್ಷನ್ ಎಲ್ಲರೂ ಅಟೆಂಡ್ ಆಗಿರೋರು ಎಲ್ಲರಿಗೆ ನನ್ನ ನಮಸ್ಕಾರ. ಇವತ್ತಿನ ದಿವಸ ಇಲ್ಲಿ ವೇದಿಕೆ ಮೇಲೆ ಬಂದಿರೋ ಸಾರರೆಲ್ಲರೂ ಗೆಸ್ಟಾಗಿ ಬಂದಿಲ್ಲ. ನನ್ನ ತಿಳಿದ ಮಟ್ಟಿಗೆ ಎಲ್ಲರೂ ಒಂದು ಜಿಮ್ ಬಗ್ಗೆ ಒಂದು ಸಂತೋಷದಿಂದ ಬಂದಿದ್ದಾರೆ. ಹಾಗೂ ಇಲ್ಲಿ ಫಂಕ್ಷನ್ನಾಗ ಅಟೆಂಡ್ ಆಗಿರೋರು ಎಲ್ಲರೂ ಕೂಡ ಒಂದು ಜಿಮ್ಮಿಂದ ಇಂಟ್ರೆಸ್ಟಿಂದನೇ ಬಂದಿದ್ದಾರೆ. ಹಾಗೂ ಓನರ್ಸ್ ಎಲ್ಲರೂ ಇದ್ದಾರೆ. ಬಟ್ ಓನರವ್ರಿಗೆ ನಮ್ಮೆಲ್ಲರ ಜೊತೆಗೆ ಓನರವ್ರಿಗೆ ಬೇರೆ ಬಿಸ್ನೆಸ್ ಕೂಡ ಮಾಡ್ಬೋದು. ಬಟ್ ನಾವು ಯಾಕೆ ಜಿಮ್ನ ಒಂದೇ ಯಾಕೆ ಇಂಟ್ರೆಸ್ಟ್ ನೋಡ್ಸಾಕತ್ತೀವಿ, ಒಂದು ಬಳ್ಳಾರಿಯಲ್ಲಿ ಒಂದು ಜಿಮ್ ಇಂಪ್ರೂವ್ಮೆಂಟ್ ಆಗಬೇಕು ಅಂಥೇಳಿ ನಾವೆಲ್ಲರೂ ಇಂಟ್ರೆಸ್ಟ್ ನೋಡ್ಸಾಕತ್ತೀವಿ. ಹಾಗೂ ನರಸಿಂಹಮೂರ್ತಿ ಸಾರವರು, ರವಿ ಸಾರವರು ಎಲ್ಲ ಹೇಳಿದ್ದಾರೆ, ಏನು ಹೇಳಬೇಕು, ಇನ್ನು ನಮ್ಗೆ ಹೇಳೋಕ್ಕೆ ಏನು ಇಲ್ಲ. ಯಾಕೆಂದರೆ ಸಾರೆಲ್ಲ ಮಾತುಗಳು ಹೇಳಿದ್ದಾರೆ. ಆದರೂ ಕೂಡ ನಾವೊಂದು ಮಾತಾಡೋದು ಟೈಮ್ ಬಂದಾಗ ನಾವು ಮಾತಾಡಬೇಕು, ಆಮೇಲೆ ನಮಗೊಂದು ಚಾನ್ಸ್ ಬರೋದಿಲ್ಲ. ಹಾಗೂ ರವಿ ಸಾರ್ ಅವರು ಹೇಳಿದರು, ಜಿಮ್ ಅಂದರೆ ಒಂದು ಜೋಕ್ ಅಲ್ಲ, ಓನರ್ಸ್ಗೆ ಭಾಳ ಪ್ರಾಬ್ಲಮ್ಸ್ ಇರ್ತಾವೆ ಅಂತ ಹೇಳಿದರು. ಅದನ್ನು ನಾವೊಂದು ಮನಸ್ಸಿನಾಗ ಇಟ್ಕೊಂಡು ಒಳ್ಳೆ ಇಂಟ್ರೆಸ್ಟಿಂದ ಬಂದವ್ರಿಗೊಂದು ಒಳ್ಳೆ ವರ್ಕೌಟ್ ಮಾಡಿಸೋ ಜವಾಬ್ದಾರಿ ನಮ್ಮದಿದೆ. ಬಟ್ ಮಾಡೋ ಜವಾಬ್ದಾರಿ ನಮ್ಮ ಜಿಮ್ನಲ್ಲಿ ಬಂದಿರೋ ಸ್ಟೂಡೆಂಟ್ಸ್ಗಿದೆ. ಆಮೇಲೆ ನಾನು ನರಸಿಂಹಮೂರ್ತಿ ಸಾರ್ ಅವರು ಮತ್ತು ರವಿ ಸಾರ್ ಅವರು ಏನು ಹೇಳಿದ್ರು ಅದನ್ನು ಹೇಳೋದಿಲ್ಲ, ನಾನು ಬೇರೆದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಾಂಪಿಟೇಷನ್ಗೆ ಹೋದರೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಗಲಿ, ಬೆಂಚ್ ಪ್ರೆಸ್ ಆಗಲಿ, ಡೆಡ್ ಲಿಫ್ಟ್ ಆಗಲಿ, ಕಾಂಪಿಟೇಷನ್ಗೆ ಹೋದರೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋದರೆ ಬಗಲಿಗಿರೋರು ಬಾಡಿ ಬಿಲ್ಡರ್ಸ್ ನೋಡಿ ಬಿಡಬಾಡ್ರಿ ಕಾಂಪಿಟೇಷನ್ ಅವರು. ನಮ್ದು ಏನಿದೆ, ನಮ್ಮ ಬಾಡಿ ಬಿಲ್ಡಿಂಗ್ ಏನಿದೆನೋ ಅದನ್ನು ನೀವು ನೀಟಾಗಿ ಕ್ಲೀನಾಗಿ ಅಲ್ಲಿ ಕಾಂಪಿಟೇಷನ್ ಆಗಿ ನೋಡ್ಸೋಕ್ಕೆ ಟ್ರೈ ಮಾಡಿರಿ. ನಾವು ಈ ಮೀಟಿಂಗ್ ಮಾಡಿರೋದು ಸಕ್ಸಸ್ ಮೀಟ್ ಅಂತ. ಮೊನ್ನೆ ನಾವು ಕಾಂಪಿಟೇಷನ್ ಮಾಡಿದ್ದೀವಿ, ಭಾಳ ಚೆನ್ನಾಗಿ ನಡೀತು. ನಾವು ಅಂದ್ಕೊಂಡಿದ್ದಿಲ್ಲ ಇಷ್ಟು ಚೆನ್ನಾಗಿ ಆಗ್ತದಂತ. ಎಲ್ಲರೂ ಭಾಳ ಕೋಆಪ್ರೇಟ್ ಮಾಡಿರಿ. ನಾವು ಪ್ರತಿ 3 ತಿಂಗಳಿಗೆ ಇನ್ನೂ ಗ್ರ್ಯಾಂಡ್ ಆಗಿ ಇದು ಮಾಡೋಣ. ಯಾಕಂದರೆ ನಮಗೆ GK ಸಾರ್ ಭಾಳ ಸಪೋರ್ಟಿವ್ ಇದ್ದಾರೆ ಪ್ರೆಸಿಡೆಂಟ್ ಆಗಿ. ಅವ್ರಿಗೆ ಫುಲ್ಲು ಸಪೋರ್ಟಿವ್ ಆಗಿ ನಾವು ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್ ನಾವು ಎವ್ರಿ 3 ಮಂತ್ಸ್ ಒಳ್ಳೊಳ್ಳೆ ಕಾಂಪಿಟೇಷನ್ ಮಾಡೋಣ. ನಿಮ್ಮ ಸಪೋರ್ಟ್ಸ್ ಎಲ್ಲ ಬೇಕು. ನಮ್ಮ ಓನರ್ಸು ಮತ್ತು ನಮ್ಮ ಸೀನಿಯರ್ಸು ಎಲ್ಲರೂ ನಮ್ಗೆ ಸಪೋರ್ಟಿವ್ ಆಗಿರಬೇಕು. ಮತ್ತು ನಮ್ಮ ಯೂನಿಯನ್ ಇವರು ನಮ್ಮ ಅಸೋಸಿಯೇಷನ್ ಟೀಮ್ ಭಾಳ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಓನರ್ಸು ಮತ್ತು ನಮ್ಮ ಸೀನಿಯರ್ಸು ಅವರೆಲ್ಲ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ನೀವು ನಮಗೆಲ್ಲ ಸಪೋರ್ಟಿವ್ ಮಾಡಬೇಕು ಅಂತ ನಾವು ನನ್ನ ಹೆಸರು ಮಣಿಕಂಠ ಅಂತ. ನಾನು ಗ್ಯಾಲಕ್ಸಿ ಫಿಟ್ನೆಸ್ ಜಿಮ್ಮಿಂದ ಮಾಡ್ತಿರೋದು. ನನಗೆ ಈ ಪವರ್ ಲಿಫ್ಟಿಂಗ್ ಬಗ್ಗೆ ಗೊತ್ತಿದ್ದಿಲ್ಲ, ಹಂಗೆ ಈ ಜಿಮ್ಮನ್ನು ಫೀಲ್ಡೇ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ನನಗೆ ಈ ಫೀಲ್ಡ್ನ ಇಂಟ್ರಡ್ಯೂಸ್ ಮಾಡಿದವರು ನಮ್ಮ ಅರುಣಣ್ಣ ಅಂತೇಳಿ
ನನಗೆ ಫೈನಾನ್ಷಿಯಲಿ ತುಂಬ ಲೋ ಅಲ್ಲಿದ್ದೆ. ಆ ಟೈಮಲ್ಲಿ ನನಗೆ ಜಾವೇದ್ ಅಣ್ಣ ಅವರು ನನಗೆ ಟೈಮ್ ಎರಡು ತಿಂಗಳವರೆಗೆ ನಾವು ಫೀಸೇ ಕಟ್ಟಿಲ್ಲ, ಆದರೂ ಟೈಮಿಂಗ್ ಕೊಟ್ಟಿದ್ದಾರೆ ಅವರು. ಹಂಗೆ ನಮ್ಮ ಹುಸೇನಣ್ಣ ಅವರು ಪವರ್ ಲಿಫ್ಟಿಂಗ್ ಬಗ್ಗೆ ಅದು ನನಗೆ ನಾಲೆಡ್ಜ್ ಇದ್ದಿಲ್ಲ ಅಂಥದ್ದು. ಅವರು ಫ್ರೀಯಾಗಿ ಪವರ್ ಲಿಫ್ಟಿಂಗ್ ಬಳ್ಳಾರಿಯಲ್ಲಿ ಅತಿ ಕಮ್ಮಿ ಟ್ರೈನರ್ಸ್ ಇರೋದು, ಅವ್ರು ನನಗೆ ಫ್ರೀಯಾಗಿ ಟ್ರೈನಿಂಗ್ ಮಾಡಿಸಿದ್ದಾರೆ ನೋಡ್ರಿ. ಇವನ್ವರೆಗೆ ಪವರ್ ಲಿಫ್ಟಿಂಗ್ ಇಟ್ಸ್ ನಾಟ್ ಎ ಜೋಕ್. ಯಾಕಂದ್ರೆ ಇದರಲ್ಲಿ ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ನಾವು ಅನುಭವಿಸಿದೀವಿ. ಪ್ರತಿಯೊಂದು ದಿನಾನು ನೈಟ್ ಮಲಗೋ ಟೈಮಲ್ಲಿ ಬಾಡಿ ಪೇನ್ಸ್ ವೆರಿ ಹೈ ಲೆವೆಲ್ ಅಲ್ಲಿ ಇರ್ತದೆ. ನಮ್ಗೆ ಮನೆಯವ್ರ ಸಪೋರ್ಟ್ ಹಂಗೆ ಇರ್ಬೇಕು. ಹಂಗೆ ಜಿಮ್ಮಲ್ಲಿ ಆಕ್ಚುಲಿ ನಾನು ಈ ಫೀಲ್ಡ್ ಅಲ್ಲಿ ಬರ್ತಿದ್ದಿಲ್ಲ, ಜಾವೇದ್ ಭಾಯ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಈ 4 ಮಾತು ಹೇಳ್ತಾ 4 ಮಾತು ಮುಗಿಸ್ತೇನೆ. ನನ್ನ ಹೆಸರು ಆಸ್ಮಾ ಅಂತೇಳಿ. ನಾನು ಆಸ್ ಎ ಹೌಸ್ ವೈಫ್. ಆ್ಯಕ್ಚುಲಿ ನನಗೆ ಜಿಮ್ ಅನ್ನೋದು ಏನೂ ಗೊತ್ತಿಲ್ಲ. 8 ಮಂತ್ಸಿಂದ ಹೋಗ್ತಾ ಇದ್ದೀನಿ ನಾನು. ಅವಾಗ ಹೋಗಿದ್ದಾಗೆ ಹಸನ್ ಇದ್ದಾರಲ್ಲ, ಅವರೇ ನನಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಫಸ್ಟ್ ಟೈಮ್. ಫಿಟ್ನೆಸ್ ಜೋನ್ ಅವ್ರು ಹೇಳ್ತಾ ಇದ್ರು ಭಯಪಡಬೇಡ, ಲಿಫ್ಟ್ ಮಾಡೋ ಅಂತೇಳಿ. ನಾನು ಭಯಬಿಟ್ಟು ಲಿಫ್ಟ್ ಮಾಡಿದ್ದೀನಿ. ಆಫ್ಟರ್ ವರ್ಡ್ಸ್ ನನಗೆ ಅದ್ರ ಮೇಲೆ ಫುಲ್ ಇಂಟ್ರೆಸ್ಟ್. ನನಗೆ ಡೆಡ್ ಲಿಫ್ಟ್ ಅಂದರೆ ಇಡೀ ರಾತ್ರಿ ಮಾಡ್ಕೊತಿರಲ್ಲೇ ಜಿಮ್ಮಲ್ಲಿ ಇಟ್ಬಿಡ್ತೀನಿ. ಅಷ್ಟು ಇಂಟ್ರೆಸ್ಟ್ ಜಿಮ್ ಅಂದರೆ. ನಾನು ಪ್ರತಿಯೊಂದು ಲೇಡೀಸ್ ಒಂದೇ ಹೇಳ್ತೀನಿ, ಭಯಪಡಬೇಡಿ, ಹೊರಗಡೆ ಬನ್ನಿ. ಜಿಮ್ ಅನ್ನೋದು ಭಯಪಡ್ತಾ ಇರ್ತಾರೆ ಎಲ್ಲರೂ, ಅಲ್ಲಿ ಹೋದ್ರೆ ಏನೇನು ಆಗುತ್ತೆ ಅಂತ. ಏನೂ ಆಗಲ್ಲ, ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇದೆ. ನಾನು ಹೇಳೋದೇನಂತಂದರೆ ಲೇಡೀಸ್ ಎಲ್ಲರೂ ಭಯಪಡಬೇಡಿ, ಜಿಮ್ಮಿಗೆ ಬನ್ನಿ. ನಮಸ್ಕಾರ, ನನ್ನ ಹೆಸರು ಚಾಂದಿನಿ ಅಂತೇಳಿ. ವೇದಿಕೆ ಮೇಲಿರೋ ಜಿಮ್ ಓನರ್ಗಳಿಗೆ, ಜಿಮ್ ಟ್ರೈನರ್ಗಳಿಗೆ, ಅವ್ರಿಗೆಲ್ಲರಿಗೆ ನಮಸ್ಕಾರ ನನ್ನ ಕಡೆಯಿಂದ. ನಾನೊಂದು ಮಂಗಳಮುಖಿಯಾಗಿ ನಾನು ಜಿಮ್ಮಿಗೆ ಜಾಯಿನ್ ಆಗೋ ಟೈಮಲ್ಲಿ 120 kg 120 kg ಇದ್ದೆ. ಭಾಳ ದಪ್ಪ ಆಗ್ತಿದ್ದೆ. ನನಗೆ ಜಿಮ್ಮಿಗೆ ಜಾಯಿನ್ ಆಗಬೇಕು ಅಂತೇಳಿ ಇಂಟ್ರೆಸ್ಟ್ ಬಂತು. ಭಾಳಷ್ಟು ಯೂಟ್ಯೂಬಲ್ಲಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ. ನಾನು ಜಿಮ್ಮಲ್ಲಿ ಹೋಗಿ ನಾನು ಅದರಲ್ಲಿ ಕಡಿಮೆ ಇಲ್ಲ ಅಂತೇಳಿ ನಮ್ಮ ಶಿವ ಸರ್ ಅವರು ನನಗೆ ನಮ್ಮ ಫಿಟ್ನೆಸ್ ಜಿಮ್ನಿಂದ ಬಂದಿದ್ದೀನಿ. ನಮ್ಮ ಶಿವ ಸರ್ ಅವರಿಂದ 22 kg ವೇಟ್ ಲಾಸ್ ಆಗಿದ್ದೀನಿ. 98 kg ಇದ್ದೀನಿ. ಜಿಮ್ಮಲ್ಲಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊತೀವಿ, ಫಿಟ್ನೆಸ್ ಆಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ಹೆಲ್ತಿ ಆಗಿರ್ತೀವಿ. ಮೆಡಲ್ ಆ ಸರ್ಟಿಫಿಕೇಟ್ ಮೆಡಲ್ ನೀಡಿದ್ರಮ್ಮ. ಮೆಡಲ್ ಅದು ನನ್ನ ಸರ್ಟಿಫಿಕೇಟ್ ಈ ತರ ಓಕೆ. ಇಲ್ಲಿಯ ಸೀನಿಯರ್ ಸೆಕ್ರೆಟರಿ ಹರಿ MD ಸರ್ ಅವರು. ಫಿಟ್ನೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ರಘು ಅವರು ನಿಮ್ಮನ್ನ ಮನರಾಗಿದ್ದಾರೆ. ಮೆಡಲ್ಸ್ ಅನ್ನು ಹಾಕಿ ಮಕ್ಕಳಿಗೆ ಮೆಡಲ್ಸ್ ಅನ್ನು ಹಾಕಿ ಸರ್, ಕೊಳ್ಳಲ್ಲಿ ಹಾಕಿ ಸರ್, ಕೊಳ್ಳಲ್ಲಿ ಹಾಕಿ ಜೋರಾಗಿ ಚಪ್ಪಾಳೆ ಮಾಡಿ. ಇವಾಗ
ಹಾಗೆ ಶ್ರೀಯುತ ಜಾಫರ್ ಸರ್ ಅವರು ಬರಬೇಕು. ಸೀನಿಯರ್ಸ್ ಬನ್ನಿ ಸರ್ ಬನ್ನಿ. ಗ್ಯಾಲಕ್ಸಿ VM ಶಿವಪ್ರಕಾಶ್ ಸರ್ ಅವರು. ಹಾಗೆ ಚಪ್ಪಾಳೆ ಬರ್ತಾ ಇರಬೇಕು, ಪ್ರೋತ್ಸಾಹದ ಚಪ್ಪಾಳೆಗಳು ದಯವಿಟ್ಟು. ಮೊಹಮ್ಮದ್ ಸಾದಿಕ್ ಥ್ಯಾಂಕ್ ಯು ನಾಗೇಶ್ ಸರ್. ಸೀನಿಯರ್ ಶ್ರೀಯುತ ಗೋವಿಂದ ರಾಜರು ಸರ್ ಅವರು. ಮಂಜುನಾಥ ಸೆಕೆಂಡ್ ಸ್ಟೇಜ್ ಶ್ರೀಯುತ ಜಾವೇದ್ ಸರ್ ಅವರು ಗೌತಮ್ 66 ಕೆಟಗರಿಯಲ್ಲಿ ಗೌತಮ್. ನಾರಾಯಣ್ ಸರ್ ಅವರು ನಾರಾಯಣ್ ಸರ್ ಅವರು ಬರಬೇಕು. ನಮ್ಮ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಫಸ್ಟ್ ಪ್ರೈಸ್ ನೋಡಿ. ಗುರು ತಮ್ಮ ಸ್ಥಾನದಲ್ಲಿ ಗುರುವಿನ ಸ್ಥಾನದಲ್ಲಿ ಇದ್ದು ಕೂಡ ಟ್ರೈನ್ ಮಾಡಿ, ನಾನು ಕಡಿಮೆ ಇಲ್ಲ, ನಾನು ಅಪ್ರೇಸರ್ ಅವರು ದಯವಿಟ್ಟು ಬರಬೇಕು. ಸೀನಿಯರ್ ನಾಗೇಶ್ ಅಬ್ದುಲ್ ರಹಮಾನ್ 74 ಕೆಟಗರಿ ಥರ್ಡ್ ಪ್ಲೇಸ್. ಪ್ರವೀಣ್ ಬಾಬು 83 ಕೆಟಗರಿ ಫಸ್ಟ್ ಪ್ಲೇಸ್. ರವೀಂದ್ರ ಸರ್ ಅವರು ಅವರಿಗೆ ಪ್ರಶಸ್ತಿಯನ್ನ ಪ್ರದೀಪ್ ಕುಮಾರ್ ನಾಸಿಬಾಯಿ ಅವರು ನಾಗೇಶ್ ಅವರು ಗಣೇಶ್ ಬೇಗ್ 93 ಕೆಟಗರಿ ಗ್ಯಾಲಕ್ಸಿ ಜಿಮ್.
ಶ್ರೀಯುತ 93 category ಅಸ್ಫಾಕುಲ್ಲಾ. ಅವರಿಗೆ ಸಹಕರಿಸಬೇಕು. ಸರ್ಟಿಫಿಕೇಟ್ ಕೈ ಹಿಡ್ಕೊಳ್ಬೇಕು. ಮೆಡಲ್ ಮ್ಯಾಗಿರಲಿ, ಸರ್ಟಿಫಿಕೇಟ್ ಕೆಳಗಿರಲಿ, ಹಂಗೆ ಕೈ ಹಿಡ್ಕೊಂಡ್ಮೇಲೆ ಊಟ ಈ ಕಡೆ ಸರ್ ಪಕ್ಕದ ಸರ್ ಅದೇ ಸರಿ ಸರ್. ಥ್ಯಾಂಕ್ ಯು. ಜಾವೇದ್ ಅವರ ಗ್ಯಾಲಕ್ಸಿ ಜಿಮ್ನ ಸೀನಿಯರ್ ಆಗಿ ಶ್ರೀಯುತ ಗುರುರಾಜ್ ಸರ್ ಮಣಿ ವಿಶಾಲ್ ಎಂ ದಸ್ತಗಿರಿ ಫಿಟ್ನೆಸ್ ಅಸೋಸಿಯೇಷನ್ಗೆ ಅಲ್ಲಿಯ ಅಧ್ಯಕ್ಷರಾಗಿದ್ದ ಶ್ರೀಯುತ ಜಿ ಕೆ ಸ್ವಾಮಿ ಅವರಿಗೆ, ಕಾರ್ಯದರ್ಶಿ ರಘು ಅವರಿಗೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಯೂನಸ್ ಅವರಿಗೆ, ಜಾವೇದ್ ಅವರಿಗೆ, ಆಮೇಲೆ ಖಜಾಂಚಿ ಆಗಿರ್ತಕ್ಕಂಥ ಚಾಂದ್ ಬಾಷನ್ ಅವರಿಗೆ ಮತ್ತು ಮುಖ್ಯವಾಗಿ ಯುವಚೇತನ ಕಾರ್ಯದರ್ಶಿ ರಾಘವೇಂದ್ರ ಅವರಿಗೆ ಹಾಗೂ ಎಲ್ಲ ಸೀನಿಯರ್ಸ್ಗೆ, ಜಿಮ್ ಓನರ್ಗೆ, ಈ ಎಲ್ಲರೂ ಕೂಡ ಅತ್ಯಂತ ಖುಷಿಯಿಂದ ಈ ಸಮಾರಂಭವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಔತಣದ ಕೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಿಜವಾಗ್ಲೂ ಈ ಫಿಟ್ನೆಸ್ ಅಸೋಸಿಯೇಷನ್ ಯಾವತ್ತೂ ಕೂಡ ನಿಂತು ನೀಡಲಾಗದೆ ಮುಂದಿನ ದಿನಗಳಲ್ಲಿ ಏನು ಉಪಾಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಏನು ಓನರ್ಸ್ ಇದ್ದಾರೆ, ಏನು ಸೀನಿಯರ್ಸ್ ಇದ್ದಾರೆ, ಇದು ನಿಲ್ಲದ ಹಾಗೆ ಮುಂದುವರಿಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಸಕ್ಸಸ್ಸಿವ್ ಆಗಬೇಕು, ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧ ಒಂದು ಅಸೋಸಿಯೇಷನ್ ಆಗಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತಾವೆಲ್ಲರೂ ಕೂಡ ಅದಕ್ಕೆ ಸಹಮತ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಇಲ್ಲೇ ಇರಬೇಕು, ಕೇಕ್ ಕಟ್ ಮಾಡೋದಿದೆ.